ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನೀಡಿರುವ ಧೀಮಂತ ಸನ್ಮಾನ ಪ್ರಶಸ್ತಿಗೆ ಭಾಜನರಾದ ಆತ್ಮೀಯ ಸ್ನೇಹಿತರು ಡಿ.ಎಲ್.ಆರ್.ಎಂ. ಜೈ ಹನುಮಾನ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಸರ್ವಧರ್ಮ ಸಮಾಜ ಸೇವಕರಾದ ಡಾ. ರಮೇಶ ಮಹಾದೇವಪ್ಪನವರ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಏನ್ ಬಂದಿದೆ ಅದನ್ನು ನಮ್ಮ ತಂದೆ ತಾಯಿಯವರ ಪಾದಗಳಲ್ಲಿಟ್ಟು ಈ ಒಂದು ಪ್ರಶಸ್ತಿ ಏನಿದೆ ಇದು ನನಗೆ ಬಂದಂತ ಪ್ರಶಸ್ತಿ ಅಲ್ಲ, ಇದು ನಿಮ್ಮೆಲ್ಲರಿಗೂ ಬಂದಂತ ಪ್ರಶಸ್ತಿ ಅಂತ ಹೇಳಲಿಕ್ಕೆ ನಂಗೆ ಬಹಳಷ್ಟು ಖುಷಿ ಆಗ್ತದೆ. ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ಇರೋರು ಎಲ್ಲರೂ ಅವರಿವರನ್ನದೇ ಅವರಾಯ್ತು ನೀವಾತು, ಅದು ಏನಂತಾರಲ್ಲ ಗುರಿ ಮುಂದಿರ್ಬೇಕು ಗುರು ಹಿಂದಿರ್ಬೇಕಂತಾರಲ್ಲ, ನೀವು ಮಾಡ್ರಪ್ಪ ನಾವು ಅದೇವಿ ಅಂತ ಹೇಳಿ ಏನು ನೀವು ಬೆನ್ನೆಲುಬಾಗಿ ನಿಂತು ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಾ, ಆ ಒಂದು ಉದ್ದೇಶದಿಂದ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ದೇವೆ. ಮತ್ತು ಈ ಒಂದು ಬಂಗಾರದಂತಿರೋ ಬೆಂಗೇರಿ ಇರ್ಬೋದು, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ನನ್ನ ಬೆನ್ನೆಲುಬಾಗಿದ್ದು ಇಲ್ಲಪ್ಪ ನೀ ಮಾಡು ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂದೆ ತಾಯಿಗಳು ಹಾಕಿಕೊಟ್ಟ ದಾರಿಯಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಏನನ್ನಾದರೂ ಮಾಡು ಸಮಾಜಕ್ಕಾಗಿ ಒಳ್ಳೇದು ಮಾಡು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಕಾಲೇಜ್ ಡೇಸ್ನಿಂದನೇ ಸಮಾಜಮುಖಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ಆ ಒಂದು ಸಮಾಜ ಸೇವೆ ಅಂದ್ರೆ ನನಗೆ ಸಮಾಜ ಸೇವೆ ಮಾಡಿದ್ರೆ ಅದರ ಖುಷಿನೇ ಬೇರೆ ಇರ್ತದೆ. ಯಾಕಂದ್ರೆ ನಾವು ಯಾವಾಗ ಬರ್ತೇವೋ ಯಾವಾಗ ಇರ್ತೇವೆ ಯಾವಾಗ ಹೋಗ್ತೇವೆ ಗೊತ್ತಿರೋದ್ರ ಹೋಗುವಾಗ ನಾವು ಏನನ್ನಾದ್ರೂ ಅದೇ ಹೇಳ್ತಾರಲ್ಲ, ಹೋದಾಗ ಗೊತ್ತಾಕೈತ್ರಿ ಅವ್ ಹೆಂಗದಾನಂತಾರಲ್ಲ, ಹೋಗುವಾಗ ಎಲ್ಲರೂ ಅನ್ಬೇಕು ಇನ್ನೂ ಇರ್ಬೇಕಿತ್ತಪ್ಪ ಅಂತೇಳಿ. ಅದು ಅನ್ಬೇಕು ಅಂದ್ರೆ ನಾವು ಜನಸೇವೆ ಮಾಡಬೇಕು, ಜನಕ್ಕಾಗಿ ಮಾಡಬೇಕು, ಎಷ್ಟಾದ್ರೂ ಅಳಲಿ ಸೇವೆಯನ್ನಾದ್ರೂ ನಾವು ಮಾಡ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಿಂದ 70ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಧೀಮಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಅದರ ಒಂದು ಉದ್ದೇಶ ಅಂದ್ರೆ ಇನ್ನೂ ನೀವು ಹೆಚ್ಚಿನ ಸೇವೆ ಮಾಡ್ರಿ ಅಂತೇಳಿ, ಮತ್ತು ಇಷ್ಟೆಲ್ಲ ಸಾವಿರಾರು ಮಂದಿ ಲಕ್ಷಗಟ್ಟಲೆ ಮಂದಿ ಇದ್ರು ಸಹ ಎಲ್ಲದರಲ್ಲಿ ನಮ್ಮ ಮಹಾನಗರ ಪಾಲಿಕೆಯವರು ನನ್ನೇನು ಗುರುತಿಸಿದ್ದಾರೆ ಅಂದ್ರೆ ನನ್ನ ಗುರುತಿಸಕ್ಕೆ ಅದಕ್ಕೆ ನೀವೆಲ್ಲರೂ ಕಾರಣ ಅಂತೇಳಿ ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಆ ಭಗವಂತ ಇನ್ನೂ ಅದರ 10 ಪಟ್ಟು ಕೊಡ್ತಾನೆ ಸರ್ವಜ್ಞ ಅಂತೇಳಿ ವಚನ ಇದೆ. ಹಾಗೆ ನಾವು ಏನು ಮಾಡ್ತಾ ಇದ್ದೇವಲ್ಲ ಮತ್ತೆ ಅದರಲ್ಲಿ ಏನೂ ಅಪೇಕ್ಷೆ ಮಾಡಬಾರ್ದು. ಇಲ್ಪ ಇದು ನಾನು ಮಾಡ್ತಾ ಇದ್ದೇನೆ ಅದರಿಂದ ಹಾಗೆ ಇಂತ ಅಪೇಕ್ಷೆ ರಹಿತ ನಾವು ಮಾಡ್ತೇವಲ್ಲ, ಯಾರು ನೋಡ್ಲಂದ್ರ ದೇವ್ರು ನೋಡ್ತಾನಂತಾರಲ್ಲ, ಆ ದೇವ್ರು ಇಂತ ಎಲ್ಲ ಹಿರಿಯರ ಮೂಲಕ ನೋಡ್ತಾ ಇರ್ತಾನೆ, ನಿಮ್ಮೆಲ್ಲರ ಮೂಲಕ ನೋಡ್ತಾ ಇರ್ತಾನೆ. ನೀವೇನು ಪ್ರೀತಿ ತೋರಿಸ್ತಾ ಇದಿರಲ್ಲ ಆ ಪ್ರೀತಿನೇ ನನಗೆ ಇಷ್ಟೊಂದು ಮುಂದೆ ಬರಕ್ಕೆ ಕಾರಣ ಅಂತೇಳಿ ವೇದಿಕೆ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾವಕಾಶ ಇರಲಿ. ನಾವು ನೀವು ಎಲ್ಲರ ಜೊತೆಗೂಡಿ, ಯಾಕಂದ್ರೆ ಒಬ್ಬರಿಂದ ಏನ್ ಮಾಡಕ್ಕಾಗಲ್ಲ, ಇಲ್ಲೆಲ್ಲ ಹಿರಿಯರು ಎಲ್ಲರೂ ಬೆನ್ನೆಲುಬಾಗಿದ್ದಾರೆ. ನೀವೆಲ್ಲರೂ ಬೆನ್ನೆಲುಬಾಗಿ ನಿಂತು ಸಮಾಜಕ್ಕೆ ಏನು ಕಡಿಮೆ ಇದೆ, ಏನು ಎಸೆನ್ಷಿಯಲ್ ಇದೆ, ಮತ್ತೆ ಯಾವ ವ್ಯಕ್ತಿಗೆ ಯಾವ್ದು ಕಡಿಮೆ ಇದೆ ಅಂತಾರಲ್ಲ, ಹೊಟ್ಟೆ ಹಸ್ದಾಗ ನಾವು ಊಟ ಅವ್ರಿಗೆ ಒಂದ ರೊಟ್ಟಿ ಕೊಟ್ಟರೆ ಸಾಕು ಅವರು ನಮ್ಮ ಸಾಯಮಠ ನೆನೆಸ್ತಾರಂತ. ಹಂಗೆ ಯಾರಿಗೆ ಎಸೆನ್ಷಿಯಲ್ ಇದೆ ನಾವು ನೀವು ಜೊತೆಗೂಡಿ ಸಮಾಜಕ್ಕಾಗಿ ಸಹಾಯ ಮಾಡೋಣ. ಈ ಎಲ್ಲ ಈ ಧೀಮಂತ ಸನ್ಮಾನ ಇರ್ಬೋದು, ಡಾಕ್ಟರ್ ಇರ್ಬೋದು, ಡಾಕ್ಟರೇಟ್ ಇರ್ಬೋದು, ಎಲ್ಲ ಸನ್ಮಾನಗಳು ನಿಮ್ಗೆಲ್ಲ ಬಂದಂಗೆ ನಾ ಬರೀ ಪಾತ್ರಧಾರಿ, ನೀವೆಲ್ಲ ಸೂತ್ರಧಾರಿ. ಯಾಕಂದ್ರೆ ಈಗ ಪಟ ಮ್ಯಾಲ ಹೋದಾಗ ದಾರ ಇಲ್ಲೇ ಕೆಳಗೆ ಹಿಡ್ಕೊಂಡಂಗೆ ಇರ್ತದೆ. ನಾವು ಪಟ ಮ್ಯಾಲ ಹಾಕ್ತಾ ಇದ್ರು ದಾರ ಹೆಂಗಿರ್ತದೆ ಹಂಗೆ ನೀವೆಲ್ಲ ದಾರ, ನಾ ಬರ ಪಟ ಮಾತ್ರ. ಅದಕ್ಕೆ ನೀವೆಲ್ಲರೂ ನನಗೆ ಸಹಾಯ ಸಹಕಾರ ಮಾಡಿದರೆ ತಮ್ಮೆಲ್ಲರ ಪಾದಗಳಲ್ಲಿ ನಮಸ್ಕರಿಸುತ್ತಾ ನಿಮ್ಮ ಈ ಒಂದು